ಹೆಂಗೆ ಮಳೆ ಆಗಿದೆ ಅಂತ ನೋಡಿ ಇಲ್ಲಿ. ಪ್ರಿಡಿಕ್ಷನ್ ಇತ್ತು ಮಳೆ ಬರುತ್ತೆ ಅಂತ, ಆದರೆ ನೆನ್ನೆ ಪ್ರಿಡಿಕ್ಷನ್ ಇತ್ತು, ಇವತ್ತಿರಲಿಲ್ಲ. ನೆನ್ನೆ ಮಳೆ ಬಂದಿಲ್ಲ, ಇವತ್ತು ಮಳೆ ಬರ್ತಾ ಇದೆ. Beans are separated and kept. This is ready for drying yard. Dow ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ ಇನ್ ಲಾವ್ ಅವ್ರದ್ದೇ ಇನ್ಸ್ಟೆಂಟ್ ಕಾಫಿ ಇದೆ. ಲಾಸ್ಟ್ ಟೈಮ್ ಹೋಗಿ ವಿಸಿಟ್ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮಗೆ ಶೇಡ್ ಗ್ರೋ ಅನ್ನೋ ಮೆಕ್ಯಾನೈಸೇಷನ್ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಇಲ್ಲಲ್ಲಿ ಕಾಫಿ ಎಲ್ಲ. ಇದು ಸೇಮ್ ನಮ್ಮ ಇಂಡಿಯನ್ ಪ್ಲಾಂಟೇಶನ್ ಥರನೇ ಇದೆ. ಇದು ಭಾರಿ ಜೋರಾಗಿದ್ದಾನೆ ಇಲ್ಲಿ. ಇಲ್ಲೊಂದು ಏನಂತಂದರೆ ನೋಡಿ, ಮಳೆಯಲ್ಲಿ ತೋಟಕ್ಕೆಲ್ಲ ತಿರುಗಾಡಿದ್ವಿ ಇವತ್ತು. ಒಂದೇ ಒಂದು ಲೀಚಲ್ಲಿ ಜಿಗ್ನೆ ಇಲ್ಲ. ಅಣ್ಣನ ರಕ್ತನೇ ಕುಡ್ದಿಲ್ಲ ಅದು. ಏನಣ್ಣ $1 ಕೊಟ್ವಿ, ಟ್ರೈ ಮಾಡೋಣ ಅಂತ ಹೋದ್ವಿ. ಆಮೇಲೆ ಏನಾಯಿತು ಅಂತಂದರೆ ನಾನು ಟ್ರೈ ಮಾಡಲಿಲ್ಲ, ಯಾಕಂದರೆ ನನ್ನ ಕೈಲಿ ಹೆದರಿಕೆ ಆಯಿತು. ಈಗ ನೋಡೋಣ, ಸಕ್ಕ ಯಂಗ್ಸ್ಟರ್ಸ್ ಇದ್ದಾರೆ, ಯಾರು ಟ್ರೈ ಮಾಡ್ತಾರೆ ಅಂತ ಫಸ್ಟ್ ನೋಡೋಣ. ಟ್ರೈ ಮಾಡ್ತಿದ್ದೀಯಮ್ಮ? ಫಸ್ಟ್ ಕಾರ್ತಿಕ್ ಹೋಗ್ತಾರೆ. ಇಲ್ಲ, ನಾನು ನೆಕ್ಸ್ಟು ಹೇಳ್ಬಿಟ್ಟಿದ್ದೀನಿ. ನಾನು ಹೇಳ್ಬಿಟ್ಟಿದ್ದೀನಿ ನನ್ನ ಕೈಲಿ ಆಗಲ್ಲ ಅಂತ. ಹಾಂ ಹೋಗ್ಬೋದು, ಇದರಲ್ಲೇ ಹೋಗ್ದಲ್ಲ ಏನಂತೆ. ರೇಟ್ ನೋಡ್ತಾ ಇದ್ದೆ, ವಿಡಿಯೋ ಯಾಕೆ $8 ಅಷ್ಟು ಚೀಪ್ ಅಂತ ನೋಡಿದ್ರೆ ನಮ್ಮ ಫೋನಲ್ಲೇ ತೆಗೆಯೋದು ವಿಡಿಯೋ. ಫೋನ್ ಬಿದ್ದರೆ ಹೋಯ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಬನ್ನಿ, ಇವತ್ತು ಡೇ 2 ಇದು ನಮ್ಮದು. ಇವತ್ತು ಡೇ 3 ಇದು. ನಾವಿವತ್ತು ಪಕ್ಸಾಂಗ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಮತ್ತು ವೆಟ್ಮಿಲ್ಗೆಲ್ಲ ಹೋಗ್ತಾ ಇದ್ದೀವಿ. ಮತ್ತು ಜಿಪ್ ಲೈನೆಲ್ಲ ಲಾಸ್ಟ್ ಟೈಮ್ ನಾನು ಹೋಗಿ ಕೂತ್ಕೊಂಡ್ಬಿಟ್ಟು ಬರಲಿಲ್ಲ, ಮಾಡಲಿಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟ್ರೈ ಮಾಡಲಿಲ್ಲ, ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಬ್ರೇಕ್ಫಾಸ್ಟ್ ಇವತ್ತು, ಯಾಕೆಂದ್ರೆ 8 o'clock ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಹೋಗ್ಬಿಟ್ಟು ಬೇಗ ವಿಸಿಟ್ ಮಾಡಿ ಬರಬೇಕು. ಬನ್ನಿ ಹೋಗ್ಬರೋಣ. ಈಗ ಏನಿಲ್ಲ, ಬ್ರೇಕ್ಫಾಸ್ಟ್ ಆಗ್ತಾಯಿದೆ. ಅದೇ ಸೀನ್ ನೋಡಿ, ಸೀನ್ ಹೇಗಿದೆ, ಚೆನ್ನಾಗಿದೆ. ಅದರಲ್ಲಿ ಕ್ಲೌಡಿ ವೆದರ್ ಅಷ್ಟೇ. ಮಳೆ ಸದ್ಯ 2 ದಿನ, ನೆನ್ನೆ ಅಂತೂ ಮಳೆ ಬಂದಿಲ್ಲ. ಇವತ್ತು ಮಳೆ ಗೊತ್ತಿಲ್ಲ, ಲೈಟಾಗಿದೆ, ಕಾಣಿಸ್ತಿದೆ ಡ್ರಿಸ್ಲಿಂಗು. ಹೋಗ್ಬರೋಣ ಬನ್ನೀಗ. ಟ್ರಾನ್ಸಾಕ್ಷನ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ ಈಗ ಹೋಗ್ಬರೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಹೊರಟ್ಬಿಡೋಣ. ಬನ್ನಿ ಹೋಗೋಣ ಈಗ. ಬನ್ನಿ ಹೋಗ್ಬಿಟ್ಟು ತಿಂಡಿ ಮಾಡಿ ಹೊಡೋದೆ. ಈಗ ಬಟ್ಟೆನ ತೊಳೆ ಕೊಟ್ಬಿಡ್ತಿದ್ದೀನಿ ಇಲ್ಲಿ. ಮತ್ತೆ ಸುಮ್ಮನೆ ಯಾಕೆ ತೊಗೊಂಡಲ್ಲಿ ಮನೇಲಿ ಕಷ್ಟ ಆಗ್ಬಿಡುತ್ತೆ, ಅದಕ್ಕೆ ಇಲ್ಲೇ ಕೊಟ್ಬಿಟ್ರೆ ಬೆಸ್ಟು. ಬನ್ನಿ ಹೋಗೋಣ. ಲಾಂಡ್ರಿ 305. ಬನ್ನಿ, ಗುಡ್ ಮಾರ್ನಿಂಗ್. ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬೋಣ. ಟೈಮ್ ಆಗಿಬಿಟ್ಟಿದೆ ಇಲ್ಲಿ. ಬನ್ನಿ. ಗುಡ್ ಮಾರ್ನಿಂಗ್. ಇಲ್ಲೆಲ್ಲ ಉಪ್ಪಿಟ್ಟು ಏನೋ ಮಾಡಿದ್ದಾರೆ, ಆಮ್ಲೆಟು. ಓ ಸೂಪರ್. ಬನ್ನಿ ನೋಡಿ ಹೆಂಗೆ ಮಳೆ ಆಗಿದೆ ಅಂತ ನೋಡಿ ಇಲ್ಲಿ. ಫುಲ್ ಮಳೆ. ಮಾರ್ನಿಂಗ್ ಏನಣ್ಣ, ಫುಲ್ ಮಳೆ ಇದೆ ಇವತ್ತು. ಅಣ್ಣ ಗುಡ್ ಮಾರ್ನಿಂಗ್. ಬನ್ನಿ ಈಗ ಎಲ್ಲ ರೆಡಿಯಾಗಿದ್ದೀವಿ ಇಲ್ಲಿ. ಅದೇನಂತಂದರೆ ಪ್ರಿಡಿಕ್ಷನ್ ಇತ್ತು ಮಳೆ ಬರುತ್ತೆ ಅಂತ, ಆದರೆ ನೆನ್ನೆ ಪ್ರಿಡಿಕ್ಷನ್ ಇತ್ತು, ಇವತ್ತಿರಲಿಲ್ಲ. ನೆನ್ನೆ ಮಳೆ ಬಂದಿಲ್ಲ, ಇವತ್ತು ಮಳೆ ಬರ್ತಾ ಇದೆ. ಈಗ ಬನ್ನಿ, ಈಗ ನೋಡಿ ನಮ್ಮ ಬಸ್ ರೆಡಿಯಾಗಿದೆ, ಹತ್ತಣ ಈಗ. ಮಳೆ ನೋಡಿ ಇಲ್ಲಿ. ಹಾಂ ಏನಣ್ಣ ಇದು, ನೆನ್ನೆ ಅವ್ರು ಗ್ಯಾಪ್ ಕೊಡ್ತು, ಇವತ್ತು ಮಳೆ ಕೊಡ್ತಲ್ಲ ಇವತ್ತು. ನೋಡಿ ಎಸ್, ಹೌದು ನೋಡಿ. ಬನ್ನಿ ಅದೇನಮ್ಮ ಬ್ರಾರ್, ಹೆಂಗಾಗ್ತಿದೆ ಎಲ್ಲ ಟ್ರಿಪ್ ಎಲ್ಲ? ತುಂಬಾ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಮೊದಲೆಲ್ಲ ಜಿಯೋಲಾಜಿಕಲ್ ಫೀಲ್ಡ್ ಟ್ರಿಪ್ ಹೋಗ್ತಿದ್ದೆ, ಇವಾಗ ಅಗ್ರಿಕಲ್ಚರಲ್ ಫೀಲ್ಡ್ ಟ್ರಿಪ್. ವೆರಿ ನೈಸ್. ಲಾಟ್ ಆಫ್ ನಾಲೆಜ್, ಲಾಟ್ ಆಫ್ ಇಂಟರಾಕ್ಷನ್. ಕರೆಕ್ಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ನಾಲೆಜ್ ಗೇನ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಡಿಂಗ್ ಮೀ ಟು ದಿಸ್ ಗ್ರೂಪ್. ಅದೇನಿದೆ, ಜಸ್ಟ್ ಶೇರು, ಎಲ್ಲ ಕಾಂಟ್ಯಾಕ್ಟ್ ಮಾಡೋದು, ಒಟ್ಟಿಗೆ ಕಮ್ಯುನಿಟಿ ಗ್ರೋ ಮಾಡೋದು ಅಷ್ಟೇ ಇರೋದು. ಈಗ ನೀ ನಮ್ಗೆ ಹೆಲ್ಪ್ ಮಾಡಿದ್ದೆ, ನಾನು ಹಿಂಗೆ ಹೆಲ್ಪ್ ಮಾಡಿದ್ದೆ, ಜಸ್ಟ್ ಅಷ್ಟೇ ಹೆಲ್ಪಿಂಗ್ ಅಷ್ಟೇ. ಮತ್ತೆ ನಿಮ್ ಪರಿಚಯ ನಮ್ ತುಂಬಾ ಹಳೆ ಪರಿಚಯ ಅಂತಂದ್ರೆ ಅಬ್ರ ಚಡ್ಡಿ ಹಾಕಿರಲ್ಲ, ಅವಾಗ್ಲೂ ನೋಡಿದ್ರೆ ಅಷ್ಟಂದ್ರೆ ಚಿಕ್ಕ ಹುಡುಗ ಇರ್ಬೇಕಾದ್ರೆ ಅಂತ ಹೇಳಿ. ಓಕೆ, ಮತ್ತೆ ಅವ್ರ ಸಮಾಚಾರ ಚೆನ್ನಾಗಿದೆ. ಅಖಿಲ್ ಏನಮ್ಮ? ಅವ್ರಿಗೆಲ್ಲ ಕೇಳೋದೇ ಬೇಡ, ಯಾಕಂದ್ರೆ ಅಖಿಲ್ದೆಲ್ಲ 3ನೇ ಟ್ರಿಪ್ ಇದು. ಗುಲ್ರೈಸ್ ಕೇಳಲ್ಲ. ಗುಲ್ರೈಸ್ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಚೆನ್ನಾಗಿದೆ. ಎಲ್ಲದು ಲಕ್ಸುರಿ ಆಗಿ, ಎಲ್ಲ ಇದು ಸ್ಟೇ ಆಗ್ಲಿ, ಎಲ್ಲ ಇದ್ರಲ್ಲಾಗ್ಲಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ. ದುಡ್ಡು ತಗೊಂಡಿದ್ದಷ್ಟು ಅದಕ್ಕಿಂತ ಜಾಸ್ತಿನೇ ಕಾಣೋದು, ಕಡಿಮೆ ಕಾಣ್ತಾ ಇಲ್ಲ. ತುಂಬಾನೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಸಿಗ್ತಾ ಇದ್ದಾರೆ, ಎಲ್ಲರದು ಪರಿಚಯ ಆಗ್ತಾ ಇದೆ, ಒಂದು ಕಮ್ಯುನಿಟಿ ಸಿಗ್ದಂಗೆ ಇದಾಗ್ತಾ ಇದೆ. ನನಗೆ ಖುಷಿ ಆಗ್ತಾ ಇದೆ. ಎಲ್ಲರೂ ಮಾತಾಡ್ತಿದ್ದೀರಾ? ಎಲ್ಲರೂ ಮಾತಾಡ್ತಾರೆ. ಯಾರು ಬರೋದಾದ್ರೆ ಟೂರಿಸಮಿಗಾಗ್ಲಿ, ಹಸಿರು ಅಗ್ರಿ ಟೂರಿಸಮಿಗೆ ಲಾಗಿನ್ ಮಾಡಿ. ತುಂಬಾ ಚೆನ್ನಾಗಿದೆ. ಬನ್ನಿ ಲಾಸ್ಟ್ ಇಯರು ನಾವು ಈ ಫಾರ್ಮಿಗೆ ಇದಕ್ಕೆ ವಿಸಿಟ್ ಮಾಡಿದ್ವಿ ಲಾಸ್ಟ್ ಇಯರು. ಆಗ ಹಾರ್ವೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಭಾರಿ ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ಪರ್ ಆರ್ 15 ಟನ್ಸ್. ಲಾಸ್ಟ್ ಇಯರ್ ನೋಡಿದ್ರೆ ನನ್ನ ವಿಡಿಯೋದಲ್ಲಿ ಇದೆ ಸೇಮ್ ನಾನು ನೋಡಿದ್ರಲ್ಲ.
ಅಂದರೆ ನಮ್ಮ ಕಾಪಿಗೆ ಸಾಕಾಗಲ್ಲ ಸರ್ ಈ ಪಲ್ಪು. ಹೌದಲ್ಲ. Clean beans are separated and kept. This is ready for drying yard. Here the truck comes, they load it, and from the truck it will go to the drying yard. ನಿಮಗೆ ಬಂದ್ಬಿಡುತ್ತೆ, ನೀವು ರೇಟ್ ಫಿಕ್ಸ್ ಮಾಡಿ ಬಿಡಿ. ಇಲ್ಲ, ನಮ್ಗೆ ಬರೋಕ್ಕಿನ್ನೂ ತುಂಬ ಇದೆ, ಅದು ಒಣಗಬೇಕು. ಇದೆಲ್ಲ ವಾಷರ್ಸ್. ಹೌದೌದು, ಇದೆಲ್ಲ ವಾಷರ್ಸ್ ಇದೆಲ್ಲ. ಇಲ್ಲಿಗೆ ಬಂದ ಮೇಲೆ ವಾಷಿಂಗ್ ಆಗುತ್ತೆ. ವಾಷಿಂಗ್ ಆಗ್ಬಿಟ್ಟು ಇಲ್ಲಿಂದ ಬಂದು ಲೋಡ್ ಆಗುತ್ತೆ. ಕರೆಕ್ಟ್, ಕನ್ವೇಯರ್ಲಿ ಹೋಗ್ಬಿಡುತ್ತದೆ. ದಾವ್ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ ಇನ್ ಲಾವ್ ಅವ್ರದ್ದೇ ಇನ್ಸ್ಟೆಂಟ್ ಕಾಫಿ ಇದೆ. ಲಾಸ್ಟ್ ಟೈಮ್ ಹೋಗಿ ವಿಸಿಟ್ ಮಾಡಿದ್ವಿ. ಈಗ ಅವ್ರ ಪ್ರಾಪರ್ಟಿ ಯೂಸ್ ನೋಡ್ತಾ ಇದ್ದೀವಿ. ನೋಡಿಲಿ, ಇದೆಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮಗೆ ಶೇಡ್ ಗ್ರೋ ಅನ್ನೋ ಮೆಕ್ಯಾನೈಸೇಷನ್ ಇಲ್ಲ. ಅದು ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಕಾಫಿ ಎಲ್ಲ. ಊರೇ ಇದೆ ನೋಡಿ, ಚೆನ್ನಾಗಿದೆ ಅಲ್ಲ ಅಣ್ಣ ಇದು? ಹಾಂ ಅಣ್ಣ, ಏನೇನುಂಡೆ? ಹಾಂ ಹೌದೌದು. ಸ್ಪೇಸ್ ಮಾಡಿದ್ದು ಇಲ್ಲ, ಇದು ನಂಗೆ ಟ್ರೆಡಿಷನಲ್ ಮೆಥಡ್ ಮಾಡಿತ್ತು. ಹೌದೌದು, ಶೇಡ್ ಗ್ರೋ ಅನ್ನೋ ಇದು 6x6 ಇರ್ಬೋದಾ? 7x7 ಜಾಸ್ತಿ ಇದೆ. 8 ಉಂಟಲ್ಲ? 8x8 ಇಲ್ಲ, 8x6 ಇರ್ಬೋದು. ಹೌದಾ? ನೋಡಿ ಹೆಂಗಿದೆ ಮಳೆ, ಸರಿಯಾಗಿ ಹೊಡಿತಿದೆ ಇಲ್ಲಿ ನೋಡಿ. ನೋಡಿ ಇಲ್ಲೀಗ ರೋಡ್ ಸೈಡ್ ನಿಂತಿದ್ವಿ, ಇಲ್ಲಿ ನೋಡಿ ಹೆಂಗಿದೆ ಅಂತ. ಇದು ಸೇಮ್ ನಮ್ಮ ಇಂಡಿಯನ್ ಪ್ಲಾಂಟೇಶನ್ ಥರನೇ ಇದೆ. ಇಲ್ಲಿ ನೋಡಿ, ಓ ಇದು ಭಾರಿ ಜೋರಾಗಿದೆ ಅಣ್ಣ ಇಲ್ಲಿ. ಹಾಂ ಹೌದು, ಸಖತ್ತಾಗಿದೆ ಇದು. ಬಸ್ ಹಿಂದೆ ಬರ್ತಾ ಇದ್ದ ಹೋಗಾಯ್ತು ಕಟ್ನಿ ವಾಟರ್ಫಾಲ್. ಹೌದೌದು, ಕಾಫಿ ಸಖತ್ತಾಗಿದೆ. ಇಲ್ಲಿ ನಾವು ಬರ್ತಾಯಿದ್ದೀವಿ, ಎಲ್ಲ ಹೈಬ್ರಿಡ್ ನೋಡ್ತಾ ಇದ್ದೀವಿ. ಹೋಮ್ಸ್ ನೋಡಿ ಹೆಂಗಿದೆ ಅಂತ. ಏಕೆ ಕಚ್ಚುತ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಏನಂತಂದರೆ ನೋಡಿ, ಮಳೆಯಲ್ಲಿ ತೋಟಕ್ಕೆಲ್ಲ ತಿರುಗಾಡಿದ್ವಿ ಇವತ್ತು. ಒಂದೇ ಒಂದು ಲೀಚಲ್ಲಿ ಜಿಗ್ನೆ ಇಲ್ಲ. ಅಣ್ಣನ ರಕ್ತನೇ ಕುಡ್ದಿಲ್ಲ ಅದು. ಏನಣ್ಣ? ಏನು ವಿಷ್ಣುರೇ, ಏನು ಸರ್? ಆದರೆ ಒಂದು ನಾನು ಏನು ಕೇಳಬೇಕು ಅಂತಂದರೆ ನೋಡಿ, ಇವ್ರು ಬಂದ್ಬಿಟ್ಟು ಇವ್ರ ಬಿಸ್ನೆಸ್ ಮಿರಾಕಲ್ ಗ್ರೋವರು. ಇವ್ರು ಬಂದು ಶಿವಪ್ರಸಾದ್, ನಮ್ಮದು ರಾಯಲ್ CSP ಅವರು ಬಂದು ಬೇವಿನ ಮಿಂಡಿ ಪೌಡ್ರೆಲ್ಲ ಇದೆ. ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗ ಸರ್ ನಮ್ಮ ಪ್ಲಾಂಟರ್ಸ್ ಜೊತೆ ಬಂದುಬಿಟ್ಟು? ತುಂಬಾ ನೈಸ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಜೊತೆ ಇಂಟ್ರಾಕ್ಷನ್ ಆಗಿದೆ. ಜೊತೆ ಓಡಾಡೋದೇ ಖುಷಿ. ಹೌದಲ್ಲ? ನೀವು ಎಂಜಾಯ್ ಮಾಡೋದು, ನೋಡೋದು, ಹೌದು, ಕಮಿಟ್ಮೆಂಟ್, ಡೆಡಿಕೇಶನ್ ಎಲ್ಲ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡೋದು. ಹೌದು, ಅದನ್ನ ನೋಡಿ ನಾವು ಎಂಜಾಯ್ ಮಾಡ್ತೇವೆ. ಕರೆಕ್ಟ್ ಸೂಪರ್. ನೀವು ಬಂದಿದ್ದು ತುಂಬ ಖುಷಿ ಆಯ್ತು. 2 ಜನ, ಆಲ್ ದ ಬೆಸ್ಟ್. ಹಾಗೆ ನಿಮ್ಮ ಪ್ಲಾಂಟರ್ಸ್ನ ಫುಲ್ ಮಾತಾಡ್ಸ್ಕೊಂಡು ಫುಲ್ ದೋಸ್ತು ಆಮೇಲೆಲ್ಲ ಬನ್ನಿ. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲರಿಗೂ. ಬನ್ನಿ, ಈಗ ನಾವು ಎಷ್ಟು ತೋಟ ವಿಸಿಟ್ ಮಾಡಿದ್ದೀವಿ. ಈಗ ಬಂದುಬಿಟ್ರೆ ನಾವು ಸೈಟ್ ಸೀಯಿಂಗ್. ಇದು ಲಾಸ್ಟ್ ಟೈಮ್ ನಾನು ಬಂದಾಗ ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಬಂದುಬಿಟ್ಟು ಇಲ್ಲಿ ಡಾಲರ್ಸ್ ಕೊಟ್ವಿ, ಟ್ರೈ ಮಾಡೋಣ ಅಂತ ಹೋದ್ವಿ. ಆಮೇಲೆ ಏನಾಯಿತು ಅಂತಂದರೆ ನಾನು ಟ್ರೈ ಮಾಡಲಿಲ್ಲ, ಯಾಕಂದರೆ ನನ್ನ ಕೈಲಿ ಹೆದರಿಕೆ ಆಯಿತು. ಈಗ ನೋಡೋಣ, ಸಕ್ಕತ್ ಯಂಗ್ಸ್ಟರ್ಸ್ ಇದ್ದಾರೆ, ಯಾರು ಟ್ರೈ ಮಾಡ್ತಾರೆ ಅಂತ ಫಸ್ಟ್ ನೋಡೋಣ. ಟ್ರೈ ಮಾಡ್ತಿದ್ಯಮ್ಮ? ಫಸ್ಟ್ ಕಾರ್ತಿಕ್ ಹೋಗ್ತಾರೆ. ಇಲ್ಲ, ನಾನು ನೆಕ್ಸ್ಟು ಹೇಳ್ಬಿಟ್ಟಿದ್ದೀನಿ. ನಾನು ಹೇಳ್ಬಿಟ್ಟಿದ್ದೀನಿ ನನ್ನ ಕೈಲಿ ಆಗಲ್ಲ ಅಂತ. ನನ್ನ ಕೈಲಿ ಆಗಲ್ಲ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನಮ್ಮ ಪ್ರಹ್ಲಾದ್ ಅಣ್ಣ ಹೋಗ್ತಾರೆ ಈಗ ಬೈಕಲ್ಲಿ ಜಿಪ್ ಲೈನಲ್ಲಿ. ಹಾಂ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತ. ಇಲ್ಲಿ ಬನ್ನಿ. ಬೆಳಿಗ್ಗಿಂದ ಎಲ್ಲ ಸಿಗ್ತಾ ಇದ್ದಾರೆ, ಒಬ್ರು ಸಿಗ್ತಾ ಇಲ್ಲ. ಅಭಿಯಾನ ಸಿಗ್ತಾ ಇಲ್ಲ. ಅಭಿಯಾನ ಏನ್ರಿ ಮರ್ತು ಬಿಟ್ರ? ಬಸ್ಸಲ್ಲೂ ಬರ್ತಾ ಇಲ್ಲ, ಸಾಯಂಕಾಲ ಪಾರ್ಟಿಗೂ ಸಿಗ್ತಾ ಇಲ್ಲ. ನಾವು ಸ್ವಲ್ಪ ಅಲ್ಲಿ ಸ್ಟಡಿ ಮಾಡಲ್ ಇದೀವಿ ಅಲ್ಲಿ, ಮತ್ತೆ ಹಾಗಾಗಿ ಕಾಫಿ ಬಗ್ಗೆನೇ ಫುಲ್ ಕಾನ್ಸಂಟ್ರೇಟ್ ಮಾಡ್ತೇವೆ. ಹಾಗಾಗಿ ಬೇರೆ ಆಕ್ಟಿವಿಟೀಸ್ ಕಡೆ ನಿಲ್ಲಿಸ್ಬಿಟ್ಟಿದ್ದೀರಾ, ಗಮನ ಕೊಡ್ತಾ ಇಲ್ಲ. ಸೊ ನೀವೆಲ್ಲ ಒಂದು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಆಗ್ಬಿಟ್ಟಿದ್ದೀವಿ ಅಂತನಾ? ನೀವೆಲ್ಲ ಕಲ್ತಿರೋದು ನೋಡಿ ನಮಗೂ ಸ್ವಲ್ಪ ನಿಮ್ಮ ಥರ ಕಲಿಬೇಕು ಅಂತ ಆಸೆ. ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೀವಿ. ಏ ಹೋಗ್ಬೋದು, ಇದರಲ್ಲೇ ಹೋಗ್ದಲ್ಲ ಏನಂತೆ. ಹಾಂ ಇಲ್ಲಿ ನೋಡಿ, ಇಲ್ಲಿ ಹೋಗಿ ಅಂತ ಹೆಂಗೆ ಹೋಗತ್ತೆ? ಲಾಸ್ಟ್ ಟೈಮು ನಾನು ಸೇಮ್ ಇಲ್ಲಿ ತನಕ ಬಂದಿದ್ದೆ ಗುರಿಲ್ಲ ಟ್ರಯಲ್ ಮಾಡಿಕೊಂಡು, ಆದರೆ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನಿಂತಿದ್ದಾರೆಲ್ಲ. ಈ ಸತಿ ಅಕ್ಕಿಲಿ ಹೋಗ್ತೀನಿ ಅಂತಿದ್ದಾನೆ. ಹೋಗಿ ಬಿಡಿ, ಮಜಾ ಮಾಡ್ಕೊಂಬರ್ಲಿ. ಬನ್ನಿ ನೋಡಿಲಿ, ಎಲ್ಲ ಬಾಯ್ಸ್ ಎಲ್ಲ ಹೊರಟಿದ್ದಾರೆ. ತುಂಬ ಖುಷಿ ನೋಡಿ, ಇಲ್ಲೆಲ್ಲ ಹೊರಟಿ ಎಲ್ಲ ಫಿಲ್ ಮಾಡ್ತಾ ಇದ್ದೀವಿ, ಎಲ್ಲ ಹೊರಟಿದ್ದಾರೆ. ವೆರಿ ನೈಸ್.
ನೋಡಿ ಇಲ್ಲೆಲ್ಲ ಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದುಬಿಟ್ರೆ ನಿಮಗೆ $40 ಜಿಪ್ ಲೈನಿಗೆ. ಇನ್ ಕೇಸ್ ನೀವು ವೀಡಿಯೋ ತೊಗೋಬೇಕು ಅಂದ್ರೆ $8 ಜಾಸ್ತಿ ಕೊಡಬೇಕಾಗುತ್ತೆ. ನಿಮ್ಮ ಕ್ಯಾಮ್ರಾ ಕೊಟ್ಟರೆ ಅವರೇ ವೀಡಿಯೋ ರೆಕಾರ್ಡ್ ಮಾಡ್ಕೊಡ್ತಾರೆ. ಒಂದು ಖುಷಿ ಏನು ಗೊತ್ತಾ, ನೋಡಿ ಇವರೆಲ್ಲ ಹೋಗ್ತಾ ಇದ್ದಾರೆ, ಇವರೆಲ್ಲ ಹೋಗ್ತಿದ್ದಾರೆ ಯಂಗ್ಸ್ಟರ್ಸ್ಗೆ. ಇನ್ನೂ ನಿಮಗೆ ಒಂದ್ಸತಿ ಫ್ಯಾಷನ್ ಬಂದ ಪುನಃ ಟ್ರೈ ಮಾಡೋದು ಸರಿಯಲ್ಲ. ಬನ್ನಿ ಈಗ ಇಲ್ಲಿ ನಿಮಗೆ ಟ್ರಯಲ್ ಕೊಡ್ತಾರೆ, ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಇಲ್ಲಿ ಗೆಟ್ ರೆಡಿ, ಧೈರ್ಯವಂತರು ನಿಂತಿದ್ದಾರೆ ಇಲ್ಲಿ ತನಕ ಎಲ್ಲರೂ ಬರ್ತಾರೆ, ಅಲ್ಲಿ ತನಕ ನಿಲ್ಲೋ ತನಕನೂ ಬರ್ತಾರೆ. ಅಲ್ಲಿ ಹೋಗೋದು ಯಾರು ಅಂತ ನೋಡೋಣ. ಇವರೆಲ್ಲ ನಿಂತಿದ್ದಾರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನಿಂತಿದ್ದಾರಲ್ಲ, ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಇವರೆಲ್ಲ. ನಾನು ಓಡ್ ಬಂದೆ, ನನ್ನ ಫಾಲೋ ಮಾಡಬೇಡಿ. ನಮಗೆ ಹೈಯೆಸ್ಟ್ ರೇಟ್ ಹೇಳಿಸಿ ಲಾಸ್ಟಿಗೆ ನಮ್ಮನ್ನ ಅದೇ 50 crores ಕೊಟ್ಟು ಕೊಡಬೇಡಿ, ನಮ್ಮನ್ನ ಮನೆಗೆ ವಾಪಸ್ ಕಳಿಸಿ. ಓಕೆ ಬನ್ನಿ. ಈಗ ನೋಡಿ, ಈಗ ಎಲ್ಲರೂ ಈಗ ಕೋಚಿಂಗ್ ತೊಗೊಳ್ತಿದ್ದಾರೆ. ಲಾಸ್ಟ್ ಇಯರ್ ನಾನು ಹಿಂಗೆ ಕೋಚಿಂಗ್ ತೊಗೊಂಡಿದ್ದೆ, ಅರ್ಧದಿಂದ ಓಡ್ ಬಂದಿದ್ದೆ. ನೋಡೋಣ ಇವ್ರು ಏನು ಹೇಳ್ತಾರೆ ಅಂತ. Everybody understand? Yes. So now all the best. Now I will give you some basic instruction how to going, how to shipping. Okay. Correct. Then could you take off this one by yourself? ಎದುರ್ಕಾದ್ರೆ ಬಂದ್ಬಿಡಿ. ಹೋಗೇ ಬಿಟ್ರಲ್ಲಪ್ಪ. ಹಲೋ ಹಿಡ್ಕೊಳ್ತೀರ. ಹಾಂ ಹಲೋ. ಓ ಮಧುವಣ್ಣ, ದೂರ ಬನ್ನಿ. ಅಣ್ಣ ಸ್ಟ್ರಾಂಗ್ ಇದೆ ಅಣ್ಣ. ರೇಟ್ ನೋಡ್ತಾ ಇದ್ದೆ, ವಿಡಿಯೋ ಯಾಕೆ $8 ಅಷ್ಟು ಚೀಪ್ ಅಂತ ನೋಡಿದ್ರೆ ನಮ್ಮ ಫೋನಲ್ಲೇ ತೆಗೆಯೋದು ವಿಡಿಯೋ. ಫೋನ್ ಬಿದ್ದರೆ ಹೋಯ್ತು. You pay $8 for your own. I'm a OG boy. Know that the